ಆರ್ಯನ ಒಂದ್ಸಲ ಒಳಗಡೆ ಕಳ್ಸಿ. ಓಕೆ. ಏನ್ ಶಿವಮಿ, ಫುಲ್ಲು ಖುಷಿ ಆಗಿದೆಯಾ? ನಾನಿವತ್ತೊಂದು ಮೀಟಿಂಗ್ ಅಂತ ಹೇಳಿದ್ದೆ ಅಲ್ವಾ, ನಮ್ಮ CNC ಮಿಷನ್ಗಳಿಗೆ ಆರ್ಡರ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಓ, ನಮ್ ಸ್ಯಾಂಪಲ್ಸ್ ನೋಡಿ ತುಂಬಾನೇ ಇಷ್ಟ ಆಯ್ತು ಅವ್ರಿಗೆ. ನಮ್ ಕಂಪ್ನಿ ತರ ಬೇರೆ ಯಾವ ಕಂಪನಿನೂ ಕೊಡಲ್ಲ. ಇನ್ನು 2 ಕಂಪನಿಯವ್ರು ಬಂದಿದ್ರು. ನಮ್ ಸ್ಯಾಂಪಲ್ಸ್ ಮುಂದೆ ಅವ್ರ ಸ್ಯಾಂಪಲ್ಸು ಕಾಂಪೀಟೇ ಮಾಡಕ್ಕಾಗ್ಲಿಲ್ಲ. 5 ಇಯರ್ಸ್ ಅಗ್ರಿಮೆಂಟ್ ಮಾಡೋದಕ್ಕೂ ಅವ್ರು ರೆಡಿ ಆಗಿದ್ದಾರೆ. ನನಗಂತೂ ತುಂಬಾ ಹ್ಯಾಪಿ ಆಗಿದೆ ಆರ್ಯ. ಆರ್ಯ, ಯಾಕೇನಾಯ್ತು? ಸಡನ್ ಆಗಿ ಡಲ್ ಆಗ್ಬಿಟ್ಟೆ. ನೀನ್ ಹೋಗಿರೋ ಮೀಟಿಂಗ್ ನ ಸಕ್ಸಸ್ ಮಾಡ್ಕೊಂಡ್ ಬಂದಿದೀಯಾ, ಆದ್ರೆ ನಾನು ಹೋಗಿರೋ ಮೀಟಿಂಗು ಫೇಲ್ಯೂರ್ ಆಗಿದೆ. ವಾಟ್? ಏನ್ ಮಾತಾಡ್ತಿದ್ಯಾ ಆರ್ಯ? ಅದ್ ಹೇಗ್ ಫೇಲ್ ಆಯ್ತು? ಇಲ್ಲ ಶಿವಗಾಮಿ, ಅದು ಅವ್ರ ಎಕ್ಸ್ಪೆಕ್ಟೇಷನ್ಗೆ ನಾನು ಪ್ರೆಸೆಂಟೇಷನ್ ಕೊಡಕ್ಕಾಗಿಲ್ಲ. ಯಾಕೆ? ಅಶೋಕ್ ನಿಮ್ ಜೊತೆಗಿರ್ಲಿಲ್ವಾ? ಇಲ್ಲ ಶಿವಗಾಮಿ, ಅಶೋಕು ನನ್ನ ಜೊತೆ ಬಂದಿಲ್ಲ. ನಾನು ಒಬ್ಬನೇ ಹೋಗಿದ್ದೆ. ಪ್ರಾಜೆಕ್ಟ್ ರಿಲೇಟೆಡ್ ಫೈಲು ನನ್ನ ಹತ್ರ ಇಲ್ಲ. ಪ್ರಾಜೆಕ್ಟ್ ರಿಲೇಟೆಡ್ ಡೀಟೇಲ್ಸ್ ನನಗೆ ಪೂರ್ತಿ ಗೊತ್ತಿಲ್ಲ. ಗೊತ್ತಿದ್ದಷ್ಟು ಹೇಳಿದೆ, ಬಟ್ ಫೇಲ್ಯೂರ್ ಆಯ್ತು. ಅಲ್ಲ, ಆ ಕಿರಣ್ ಹತ್ರ ನಾನೆಲ್ಲ ಹೇಳಿ ಹೋಗಿದ್ದೆ ತಾನೆ. ಅಶೋಕ್ ಕಾಲ್ ಟ್ರೈ ಮಾಡ್ತಾನೆ ಇರಿ, ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ನಲ್ಲ. ಛೀ, ಏನ್ ಮಾಡ್ತಿದಾರೆ ಎಲ್ರು? ಯಾರಿಗೂ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಈ ಪ್ರಾಜೆಕ್ಟ್ ವ್ಯಾಲ್ಯೂ ಗೊತ್ತಾ ಅವ್ರಿಗೆಲ್ಲ? 200 crores. ಯಾರಿಗೂ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ಶಿವಗಾಮಿ, ಕಿರಣು ಕೂಡ ಅಶೋಕ್ಗೆ ತುಂಬಾ ಸಲ ಟ್ರೈ ಮಾಡಿದ್ರು, ಆದ್ರೆ ಒಂದ್ಸರಿನೂ ಫೋನ್ ಅಟೆಂಡ್ ಮಾಡಿಲ್ಲ.